ಮರಾಠ ಸಮಾಜ ಸಂಘಟಿಸಿ ಮರಾಠ ಸಮುದಾಯ ಭವನ ನಿರ್ಮಿಸಿದ ಪ್ರತಾಪ್ ಚವ್ಹಾಣ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಪ್ರಪ್ರಥಮ ಬಾರಿಗೆ ಮರಾಠ ಸಮಾಜವನ್ನ ಸ್ಥಾಪಿಸಿ ನಗರದ ದೊಡ್ಡನಾಯಕನಕೊಪ್ಪದಲ್ಲಿ 13 ಗುಂಟೆ ಜಾಗದಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರಾಠ ಭವನ ನಿರ್ಮಾಣಕ್ಕಾಗಿ ಎಲ್ಲ ಸಮಾಜದ ಸಹಾಯ ಸಹಕಾರ ನೀಡಿದ್ದಾರೆ ಎಂದು ಮರಾಠ ಸಮಾಜದ ಆಡಳಿತ ಮಂಡಳದ ಅಧ್ಯಕ್ಷರಾದ ಪ್ರತಾಪ್ ಚವ್ಹಾಣ್ ರವರು ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಮರಾಠ ಭವನ ನಿರ್ಮಾಣಕ್ಕಾಗಿ ಹಲವಾರು ರಾಜಕಾರಣಿಗಳು ಮತ್ತು ನಮ್ಮ ಸಮಾಜ ಬಾಂಧವರು ಸಹಾಯ ಸಹಕಾರ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಸಂಗೀತಾ ಪವಾರ್, ಕಾರ್ಯದರ್ಶಿ ಶುಭಾಂಗಿ ಮೋರೆ, ವಿಜಯ ಪುಂಡೆ, ಗಾಯತ್ರಿ ಚವ್ಹಾಣ್, ಯುವ ವೇದಿಕೆ ಅಧ್ಯಕ್ಷರಾದ ಸಂದೀಪ್ ಸಾಳುಂಕೆ, ಉಪಾಧ್ಯಕ್ಷರಾದ ಪಾಪು ಧಾರೆ, ಅನೇಕರು ಹಿರಿಯರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಇಂದು ನಮ್ಮ ಧಾರವಾಡ ಶಹರ ಮರಾಠ ಸಮಾಜ ನಡೆದು ಬಂದ ದಾರಿ, ಇದರ ಬಗ್ಗೆ ಸ್ವಲ್ಪ ಪ್ರಾಸ್ತಾವಿಕವಾಗಿ ನಾ ಹೇಳಲು ಮೀಡಿಯಾದಿಂದ ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮ ಧಾರವಾಡ ಸಾಂಸ್ಕೃತಿಕ ನಗರ, ಶಿಕ್ಷಣ ಕಾಶಿ ಮತ್ತು ವಿದ್ಯಾ ಕೇಂದ್ರವಾಗಿದ್ದರೂ ಕೂಡ ಇಲ್ಲೇ ನಿವೃತ್ತರು ವಾಸವಂತ ಅತ್ಯಂತ ಪ್ರಶಾಂತವಾದ ವಾತಾವರಣ, ಅನೇಕ ಧರ್ಮ ಜಾತಿ ಪಂಗಡಗಳಿಂದ ಕೂಡಿದಂಥ ವಾತಾವರಣದ ಪ್ರದೇಶ ಧಾರವಾಡ. ಇಲ್ಲೇ ಮರಾಠರ ಸಂಖ್ಯೆಯು ಕೂಡ ಜಾಸ್ತಿ ಇದ್ದು ಇಲ್ಲೇ ಒಂದು ಸಮಸ್ಯೆ ಎದುರಾಯಿತು. ಏನಂದರೆ, ಧಾರವಾಡದಲ್ಲಿ ಒಂದು ಕೊರತೆ ಇತ್ತು. ಮರಾಠರಿಗಾಗಿ ತನ್ನದೇ ಆದಂಥ ಮರಾಠ ಸಮಾಜ ಇರಲಿಲ್ಲ ಒಂದು. ಎರಡನೇದು, ಧಾರವಾಡದ ಶಿವಾಜಿ ಸರ್ಕಲ್ನೊಳಗಿರ್ತಕ್ಕಂಥ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಅದಿತ್ತು, ಆದರೆ ಸಮಾಜ ಇರಲಿಲ್ಲ. ಇದೇನಾತಂದರೆ, ನಮ್ಮ ಶ್ರೀಯುತ ಪ್ರತಾಪ್ ಚವ್ಹಾಣ್ ಅವರು ಏನು ಮಾಡಿದ್ರಪ್ಪ ಅಂತಂದರೆ, ಧಾರವಾಡದ ಶಿವಾಜಿ ಸರ್ಕಲ್ ಒಳಗೆ ಅತ್ಯಂತ ಭವ್ಯವಾದ ಒಂದು ಬೃಹತ್ ಆಕಾರದ ಶಿವಾಜಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು. ಆ ಕ್ರೆಡಿಟು ಅವ್ರಿಗೆ ಹೋಗ್ತಾ ಇದೆ. ಎರಡನೇದಾಗಿ, ಆ ಮೂರ್ತಿ ಆದ ನಂತರ ಪ್ರತಾಪ್ ಚವ್ಹಾಣ್ ಅವರದು ಒಂದು ಚಿಂತನೆ ಮಾಡಿದರು. ಏನು ಚಿಂತನೆ ಮಾಡಿದ್ರೆ, ನಮ್ಮ ಮರಾಠ ಬಾಂಧವರಿಗಾಗಿ ತನ್ನದೇ ಆದಂಥ ಒಂದು ಸಮಾಜ ಇಲ್ಲ. ಮರಾಠರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಉದ್ಧಾರಕ್ಕಾಗಿ, ಅಭಿವೃದ್ಧಿಯಾಗಿ ತನ್ನದಾದಂಥ ಸಮಾಜ ಇರಲಿಲ್ಲ. ಆದ್ದರಿಂದ ಚವ್ಹಾಣ್ ಸರ್ ಏನು ಮಾಡಿದ್ರು ಅಂದರೆ, ಒಂದು ಕಮಿಟಿ ಕರೆದ್ರು. ಯಾವ ಕಮಿಟಿಪ್ಪ ಅಂದರೆ, ಮರಾಠ ಸಮಾಜವನ್ನು ನೋಂದಾಯಿತ ಸಮಾಜ ಮಾಡಬೇಕೆಂದು ಒಂದು ಹಿರಿಯರ ಯುವಕರ ಮೇಳವನ್ನು ಕೂಡಿಸಿಕೊಂಡ್ರು. ಅದರಲ್ಲಿ ನಾನು ಒಬ್ಬನಾದ. ಚವ್ಹಾಣರು ಆಗಿನ ಹಿರಿಯರಂತ ಬಾಲಚಂದ್ ಜಾಧವ್, BK ಕಾಳೆ, PP ಆರೇರ್, MN ಪವಾರ್, ಇನ್ನೂ ಅನೇಕ ಜನರನ್ನು ಕೂಡಿಸಿಕೊಂಡು ಒಂದು ಮೀಟಿಂಗ್ ಕರೆದರು. ಆ ಮೀಟಿಂಗ್ನಲ್ಲಿ ಅವ್ರ ಸಲಹೆ ಏನು ಕೊಟ್ಟಂದರೆ, ನಮ್ಮ ಸಮಾಜ ಭಾಳ ಹಿಂದುಳಿದ, ಆದ್ದರಿಂದ ಆ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಅಸ್ತಿತ್ವ ಬೇಕು, ಲೀಡರ್ಶಿಪ್ ಬೇಕು ಅಂತ ತಿಳ್ಕೊಂಡು ಒಂದು ಮೀಟಿಂಗ್ ಕರೆದರು. ಆ ಮೀಟಿಂಗು ಪ್ರತಿ 15 ದಿವಸಕ್ಕೊಮ್ಮೆ ಒಬ್ಬೊಬ್ಬರ ಮುಖಂಡರ ಮನೆಯೊಳಗೆ ಮೀಟಿಂಗ್ ಆಗ್ತಾ ಇತ್ತು. ಯಾಕೆ? ನಮ್ಮ ಸಮಾಜ ಬೆಳೀಲಿ, ಮುಂದೆ ಬರಲಿ ಆದ್ಮೇಲೆ ಅಂಥ ಆಸಕ್ತಿಯನ್ನು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ಪ್ರತಾಪ್ ಚವ್ಹಾಣ್ ಅವರು. ಇನ್ನು ಮುಂದೆ ಏನಾಗ್ತಂದ್ರೆ, ಸುಮಾರು 5-6 ತಿಂಗಳ ನಾವು ಸಮಾಜದ ಸಲುವಾಗಿ ಒಂದು ನೋಂದಾಯಿತ ಸಮಾಜಕ್ಕಾಗಿ ಅಲ್ಲಲ್ಲಿ ಮೀಟಿಂಗ್ ಮಾಡ್ತಾ ಬಂದು ಒಮ್ಮೆ ನಮಗೆ ಜಗದ ಕೊರತೆಯೂ ಕೂಡ ಉಂಟಾಯಿತು. ನಾವು ಆಜಾದ್ ಪಾರ್ಕ್ನೊಳಗೆ, ಚೆನ್ನಮ್ಮ ಪಾರ್ಕ್ ಕುಂತ ಮೀಟಿಂಗ್ ಕೂಡ ಮಾಡಿದ್ದುಂಟು. ಮುಂದೆ ನಮ್ಮ ಹಿರಿಯರು ಮುಖಂಡರಂತ ಶ್ರೀಯುತ ನಮ್ಮ ಮೋಹನ್ ಮೋರೆಯವರು ಅವರ ಮನೆಯೊಳಗೆ ದೊಡ್ಡ ಕಾಂಪೌಂಡ್, ಆ ಕಾಂಪೌಂಡ್ನೊಳಗೆ ಸತತವಾಗಿ ನಾವು ಮೀಟಿಂಗ್ ಮಾಡ್ತಾಯಿದ್ವಿ. ವಾರಕ್ಕೊಂದು ಮೀಟಿಂಗ್ ಮಾಡ್ತಾಯಿದ್ವಿ. ಅವರು ಇಲ್ಲೇ ಕುಂತಾರ ಮಾತಿಯವರು, ಅವರಿಗೆ ನಾವು ತುಂಬ ಆಭಾರಿಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅವ್ರು ನಮ್ಮ ಮೀಟಿಂಗ್ ಪ್ರತಿ ಸಲ ಬಂದು ಈ ಒಂದು ಎಲ್ಲ ವ್ಯವಸ್ಥೆ, ಚಾ ವ್ಯವಸ್ಥೆ ಆಗಲಿ, ಟಿಫಿನ್ ವ್ಯವಸ್ಥೆ ಆಗಲಿ, ಎಲ್ಲವನ್ನೂ ವ್ಯವಸ್ಥೆ ಮಾಡ್ತಾ ಇದ್ರು. ಅವರಿಗೆ ನೆನೆಸ್ತಾ ಇದ್ದೇನೆ ನಾನು.
ಮುಂದೆ ಅಂದರೆ ಅದೇ ಪ್ರಕಾರವಾಗಿ ನಮ್ಮ MN ಪವಾರ್ ಮನೆಯೊಳಗೆ ಇನ್ನೂ ಅನೇಕ ಮುಖಂಡರ ಮನೆಯೊಳಗೆ ಎಲ್ಲೇ ಸ್ಪೇಸ್ ಇದೆ ಅಲ್ಲಿ ನಾವು ಮೀಟಿಂಗ್ ಮಾಡ್ತಾ ಮಾಡ್ತಾ ಬಂದೆವು. ಮುಂದೆ ಇದೇ ಪ್ರಕಾರವಾಗಿ ಸಮಾಜ ಬೆಳೀತಾ 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 ಅದೇನು ಸಂಘಟನೆ ಆಗ್ತಾ ಬಂದು ಇದೆಲ್ಲ ಶ್ರೇಯಸ್ ಯಾರಿಗೆ ಅಂದರೆ ಪ್ರತಾಪ್ ಅಂದರೆ ಕೈ ಬಿಡಲಿಲ್ಲ, ಎಲ್ಲೋ ಕುಂಠಿತವಾದರೂ ಬಿಡಲಿಲ್ಲ ಅವರು, ಹಾಗೇ ಮುಂದುವರಿಸಿದ್ರು. ಮುಂದೆ ನಾವು ಹಾಗೆ ಮಾಡಲಿ ಸಮಾಜ 3 ವರ್ಷಕ್ಕೊಮ್ಮೆ ಚುನಾವಣೆ ಮಾಡಿ ಪದ್ಧತಿ ಪ್ರಕಾರವಾಗಿ ಕಾಯ್ದೆಯಾಗಿ ನಾವು ಚುನಾವಣೆ ಮಾಡ್ತಾ ಹೊಸ ಒಂದು ಆಡಳಿತವನ್ನು ನೇಮಿಸ್ತಾ ಇದ್ವಿ. ಅದೇ ಪ್ರಕಾರವಾಗಿ ಮುಂದುವರಿತಾ ಬಂದು ನಾವು 9ನೇ ವಾರ್ಷಿಕೋತ್ಸವವನ್ನು ನಾವು ನೆರವೇರಿಸಿದ್ವಿ. ಅದರಲ್ಲಿ ಎಷ್ಟೋ ಗಣ್ಯಮಾನ್ಯರು HK ಪಾಟೀಲರು ಇನ್ನೂ ಅನೇಕ ಸಚಿವರು ಶಾಸಕರು ಕುಳ್ಕೊಂಡು 9ನೇ ವಾರ್ಷಿಕವನ್ನು ಮಾಡಿದೆವು. ಮುಂದೆ ಇದು ಬೆಳೆದ ಬಂದಿ ಅಂತಂದ್ರೆ ಮುಂದೆ ನಮ್ಮದೇ ಆದಂಥ ಒಂದು ಜಾಗ ಹಿಡಿಬೇಕು, ನಮ್ಮದೇ ಆದಂಥ ಒಂದು ಕಟ್ಟಬೇಕಂತೇಳಿ ಆ ಚಿಂತನೆಯೂ ಕೂಡ ಅವರು ಕಾಲೇಜಿನ ಅವರ ಸಂಘಟನೆಯಿಂದ ಅವರ ಸಹಾಯದಿಂದ ಚವ್ಹಾಣ್ ಮಾಡಿದ್ರು, ಒಂದು ಜಾಗ ಹಿಡಲಿಕ್ಕೆ ಶುರು ಮಾಡಿದರು. ಅದೇ ಸ್ಥಳ ಇದೆ, ಅದೇ ಜಾಗ ಇದು. ಇದೇ ಜಾಗದಲ್ಲಿ 13 ಗುಂಟೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕಂತೇಳಿ ಒಂದು ನಿರ್ಧಾರವನ್ನು ಎಲ್ಲ ಬಾಂಧವರು ಸಹಕಾರ ಕೊಟ್ಟರು. ಯಾರಿಗೆ? ಚವ್ಹಾಣ್ ಅವರಿಗೆ. ಹೀಗೆ ಬೆಳೀತಾ ಬಂತು. ಇನ್ನು ಜಾಗ ಹಿಡಿದೆವು. ಜಾಗ ಹಿಡಿದ ನಂತರ ಅದಕ್ಕೆ ಕಟ್ಟಡಕ್ಕೆ ಹಣ ಬೇಕು. ಆ ಹಣವನ್ನು ಕೂಡ ನಾವು ತೊಗೊಂಬರ್ತೇನೆ, ಯಾರು ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಅದನ್ನು ಕೂಡ ಧೈರ್ಯ ತುಂಬಿದ್ರು ಚವ್ಹಾಣ್ ಅವರು, ಧೈರ್ಯ ತುಂಬಿದ್ರು. ಅದೇ ಪ್ರಕಾರವಾಗಿ ಮೊಟ್ಟ ಮೊದಲು ಶ್ರೀಯುತ HK ಪಾಟೀಲ್ ಸಚಿವರು, ಕರ್ನಾಟಕ ಘನ ಸರ್ಕಾರ ಅವರಿಂದ 50 ಲಕ್ಷವನ್ನು ದೇಣಿಗೆ ತೆಗೆದುಕೊಂಡು ಬಿಲ್ಡಿಂಗ್ ಪ್ರಾರಂಭ ಆಯಿತು. ಮುಂದೆ ಅನೇಕ ಸಚಿವರು ಮತ್ತು ನಮ್ಮ ಗಣ್ಯ ವ್ಯಕ್ತಿಗಳು, ಅನೇಕ ದೇಣಿಗೆದಾರರು ಎಲ್ಲರೂ ಕೂಡಿಕೊಂಡು ಈ ಕಟ್ಟಡವನ್ನು ಪ್ರಾರಂಭ ಮಾಡಿದರು. ಇವತ್ತು ಈ ಕಟ್ಟಡ ಈ ಬೃಹತ್ತಾಕಾರದ ಭವ್ಯವಾದಂಥ ಸುಂದರವಾದಂಥ ಕಟ್ಟಡ ಆಗಬೇಕಂದ್ರೆ ಇದರ ರೂವಾರಿ ಯಾರಂದ್ರೆ ಪ್ರತಾಪ್ ಚವ್ಹಾಣ್ ಅವರು. ಇವರಿಗೆ ಎಲ್ಲರೂ ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಅದಕ್ಕೆ ಏನಂದ್ರೆ ಇವತ್ತು ಈ ಭವ್ಯವಾದ ಕಟ್ಟಡ ಇದೇ ತಿಂಗಳ 24 ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಎಷ್ಟೊಂದು ತ್ರಾಸು ತಗೊಂಡಾರ, ಅದಕ್ಕೆ ಎಷ್ಟು ಖರ್ಚು ಬಂದದ ಅದು ಹೇಳಿದೆ. ಆದರೆ ಈ ನಮ್ಮ ಸಂಘ, ಈ ಸಮಾಜ ಎಷ್ಟೊಂದು ಚೊಕ್ಕೈತಂದ್ರೆ, ಎಷ್ಟು ಪವಿತ್ರ ಅಂದ್ರೆ, ಎಲ್ಲೆಲ್ಲೂ ಯಾರೂ ಒಂದು ಬಿಲ್ಲಿ ತಿನ್ನದೆ ಕಿಸಿನ ರೊಕ್ಕ ಹಾಕಿ ಕಟ್ಟಿದಂಥ ಕಟ್ಟಡ ಈ ಮರಾಠ ಭವನ ಕಟ್ಟಡ. ಅದಕ್ಕೆ ಇವತ್ತ ನಮ್ಮ ಚವ್ಹಾಣ್ ಸಾಹೇಬರು ಇನ್ನೂ ಅನೇಕ ಯೋಜನೆಗಳು ಮುಂದೆ ಹಾಕ್ಕೊಂಡಾರೆ. ಅವು ಸಕ್ಸಸ್ ಆಗ್ತಾ ಇದ್ದಾವೆ. ಅವರ ಮುಂದಿನ ಯೋಜನೆ ಅಂತಂದ್ರೆ ಈ ಕಟ್ಟಡದ ಸುತ್ತಲ ಕಾಂಪೌಂಡ್ ಆಗಬೇಕು, ಮತ್ತೆ ಇನ್ನೂ ಒಂದು ಗಣಪತಿ ಗುಡಿ ಕಟ್ಟಬೇಕು. ಇನ್ನೂ ಅನೇಕ ಆಸೆಗಳನ್ನು ಅವ್ರು ಹೊಂದಾರೆ. ಅದು ಕೂಡ ಪರಮಾತ್ಮ ದೇವಿ ಅನುಕೂಲ ಮಾಡಿಕೊಡ್ತಾರೆ ನಾ ಕೇಳ್ತಾ ಇದ್ದೇನೆ. ಇನ್ನು ಚವ್ಹಾಣರು ಛಲದಂಕ ಮಲ್ಲರು, ಹಿಡಿದಂಥ ಕೆಲಸವನ್ನು ಎಂದೂ ಬಿಡೋರಲ್ಲ. ಇದಕ್ಕೆ ನಡುವೆ ಕೆಲವು ಆತಂಕಗಳು ಬಂದು ಬ್ಯಾಡ ಬಿಡ್ರಿ ಹೋಗ್ಲಿ ತಗಂದ್ರು. ಆದರೂ ಕೂಡ ಕೆಚ್ಚದೆಯ ದಿಟ್ಟ ವ್ಯಕ್ತಿ ಅಂತ ಪ್ರತಾಪ್ ಚವ್ಹಾಣ್ ಅವರು ಎಂದಿಗೂ ಹಠ ಬಿಡಲಿಲ್ಲ. ಈ ಕಟ್ಟಡ ಮಾಡೇ ತೀರಿದ್ರು ಚವ್ಹಾಣ್ ಸರ್. ಅದಕ್ಕೆ ಇನ್ನು ಮುಂದೆ ಇನ್ನೂ ಅನೇಕ ಯೋಜನೆ ಹಾಕ್ಕೊಂಡೆವು. ಇನ್ನೂ ಕಾಲೇಜ್ ಮಾಡಬೇಕು, ಇನ್ನೂ ಅನೇಕ ಯೋಜನೆಗಳನ್ನು ಪ್ರತಾಪ್ ಹಾಕ್ಕೊಂಡಾರೆ. ಅದಕ್ಕೆ ಇನ್ನು ಎಲ್ಲ ಮರಾಠ ಬಾಂಧವರು ನಾಳೆ ಆಗ್ತಕ್ಕಂಥ ಈ ಒಂದು ನಮ್ಮ ಉದ್ಘಾಟನೆಗೆ ಸಹಕಾರ ಕೊಡ್ತಿದ್ದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಈಗಾಗಲೇ ನಾನು ನಡೆದು ಬಂದ ದಾರಿ ನಾನು ಹೇಳಿಕ್ಕೆ ಹೋಗೋದಿಲ್ಲ, ಪವಾರ್ ಸರ್ ಸವಿಸ್ತವರಾಗಿ ಹೇಳ್ಯಾರ. ಆದರೆ ಹಾಗೆ ಕುಂತ್ಕೊಂಡಲ್ಲಿ ಒಂದು ಅದನ್ನು ವಿಚಾರ ಮಾಡೋದ್ಮ್ಯಾಗ ಸಮಾಜ ಕಟ್ಟುವ ಅಂತ. ಅವಾಗ ಮರಾಠ ಸಮಾಜದವರು ಅದಕ್ಕೆ ಯಾ ಕಟ್ಟಬೇಕು ವಿರೋಧ ಬರೋದೆಲ್ಲ ಬಂದವಲ್ಲ. ಆದ್ರೆ ಮೊದಲನೇದಾಗಿ ನಾನು ಭಾಳ ಧನ್ಯವಾದ ಹೇಳೋದಂದ್ರೆ ಮೋರೆ ಫ್ಯಾಮಿಲಿ ಅವರು, MP ಮೋರೆ ಅವರು. ಇವತ್ತು ಅವರು ನಮ್ಮ ಸಂದರ್ಭದಲ್ಲಿ ಇಲ್ಲ, ಇಲ್ಲಿ ಕುಂಡುತ್ತಿದ್ರು. ಅದೊಂದು ನಮಗೆ ಭಾಳ ಬೇಸರ ಸಂಗತಿ. ಅಂದರೆ ಈ ಜಾಗ ಮಾಡಲಿಕ್ಕೆ ನಮ್ಗೆ ಎಲ್ಲೂ ಕುಂಡ್ರಾಗ ಜಾಗ ಕೊಡ್ತಿದ್ದಿಲ್ಲ. ಯಾರ ಕೊಟ್ಟರೆ ಅವ್ರಿಗೆ ಮತ್ತೆ ಫೋನ್ ಮಾಡೈತಿ ಕೊಡಬೇಡ್ರಿ ಅಂತ ಹೇಳಿ. ಆದ್ರೆ ಅವ್ರ ಮನ್ಯಾಗ ಮೋರೆ ಸರ್ ಅವರು, ಮೋರೆ ಅಕ್ಕವರು, ಅವ್ರ ಮಗ ರಣಜಿತ, ಅವ್ರ ಮಗಳ ರಶ್ಮಿ ಅವರು, ರಚಂದ್ ಅವರು ಎಲ್ಲ ನಮ್ಮ ಏನು ಸದಸ್ಯರು ಬರಲ್ಲ, ಎಲ್ಲ ಒಕ್ಕೂರದಿಂದ ಕೆಲಸ ಮಾಡಿ ಮತ್ತು ಯಾವುದೇ ಇದು ಒಬ್ಬನ ಕಡೆಯಿಂದ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸಾಧನೆ ಮುಂದೆ 9ನೇ ವಾರ್ಷಿಕದ ಅಧ್ಯಕ್ಷತೆ MN CN ಪವಾರ್ ಸರ್ ವಹಿಸಿದ್ರು. ಆ ಸಂದರ್ಭದಾಗ ಗದಗಿನ ಸ್ವಾಮಿಗಳು HK ಪಾಟೀಲ್ ಸಾಹೇಬ್ ಒಂದು ಇದನ್ನು ಮಾಡಿದ್ರು, ನಿಮ್ಮದು ಕಲ್ಯಾಣ ಮಠ ಮರಾಠ ಭವನಿಯಿಂದ. ಇಲ್ಲ ಸರ್, ಅದು ಏನು ಹಂಗಾರ ಮಾಡೋ ಮಠ ನೀ ಯಾವ ಕಾರ್ಯಕ್ರಮಕ್ಕೆ ನಾ ಬರೋದಿಲ್ಲ, ಈ ವಾರ್ಷಿಕೋತ್ಸವ ಇವತ್ತಿಂದ ಬಂದ್ ಅಂತ ಹೇಳ್ಬಿಟ್ಟು ಅವತ್ತಿಂದ ಬಂದ್ ಆತಂದು ಬಂದ್ ಮಾಡಿಬಿಟ್ಟು. ನೋಡ್ರಿ, ಯಾವುದಕ್ಕೂ ಸಮಾಧಾನ, ಪೇಷನ್ಸ್
ಮನಸ್ಸು ಶುದ್ಧತೆ ಬೇಕು. ಸಾಧನೆ ಮಾಡೋಕೆ ಭಾಳ ಟೈಮ್ ಬೇಕಾಗ್ಬೋದು, ಆದ್ರೆ ಒಂದು ಸಾಧನೆ ಆಯ್ತಂದ್ರೆ ಅದು ಅಜರಾಮರವಾದಂಥ ಸಾಧನೆ ಮಾಡಿದ್ದೀನಿ. ಇದನ್ನು ತಗೊಳ್ಳಿಕ್ಕೆ ನಮ್ಮಲ್ಲೇ ಭಾಳ ಮಂದಿ 3-4 ವರ್ಷದಿಂದ ಒಡಕಾತ, ಅವರೆಲ್ಲ ಬಿಟ್ಟು ಹೋದ್ರು. ಹೋಗೋರು ಹೋಗ್ತಾರೆ, ಬರ್ತಾರೆ. ಸಮಾಜ ಯಾವಾಗಿದ್ರು ಶಾಶ್ವತ ಇರ್ತದೆ. ಚವ್ಹಾಣ್ ಹೋದ್ರದ್ದು ಬಂದಕತಿ, ಪುಂಡೆಯವ್ರು ಬಂದ್ರೆ ನಡೀತೈತಿ, ಈ ಭಾವನೆ ಅಂತ ಯಾರು ಇಟ್ಕೊಂಡಿದ್ರೆ ತಪ್ಪು. ಸಮಾಜ ದೊಡ್ಡದು, ಯಾವಾಗಿದ್ರು ನಾವು ಸಣ್ಣವ್ರು ಅದ್ರ ಆ ದಿಶೆಯೊಳಗೆ ಈ ಬೃಹತ್ ಬಿಲ್ಡಿಂಗ್ ಆಗಲಿಕ್ಕೆ ಇಲ್ಲೆಲ್ಲ ಕುಂತಾರೆ. ಪವಾರ್ ಸರು, ಮೌರ್ಯಾಕ್ ಅವರು, ಅರುಣ್ ಅವರು, ಗುಂಡೆಯವರು, ಮಾರುತಿ ಮಾನೆ ಅವರು, ಉದಯ ಕಾಳೆ ಅವರು, ರವಿ ಶಿಂದೆ, ರಸಾಳ್ಕರ್ ಅವರು, ಸಹದೇವ್ ಮಾನೆ ಅವರು, ಇನ್ನೂ ಅನೇಕ ಜನರೆಲ್ಲ ಅವರು ಇಷ್ಟು ಕೆಲಸ ಮಾಡ್ಯಾರಂದ್ರೆ ಭಾಳ ಕೆಲಸ ಮಾಡ್ಯಾರ. ನಮಗೆ ಕೋವಿಡ್ ಇದಾಗಿರ್ತದೆ, ಸ್ಲ್ಯಾಬ್ ಫಿಕ್ಸ್ ಮಾಡಿಬಿಟ್ಟಿದ್ದೇವೆ, ಉಸ್ಕ ಇದ್ದಿದ್ದೆ. ಮಾನೆಯವರು ಹಗಲಿ ರಾತ್ರಿ ಯಾರಿಗೂ ಗಾಡಿ ಅಂಗಡಿಕೆ ಇದು ಮಾಡಿ ಅದು ಮಾಡಿ ಅಂದ್ರೆ ಒಂದು ಛಲ ಏನು ಬಂದಿತ್ತು ಅಂದ್ರೆ ಒಟ್ಟು ಆಗ್ಬೇಕು ನಮ್ಮ ಬಿಲ್ಡಿಂಗ್ ಅನ್ನು ಪ್ರತಿಯೊಬ್ಬರಲ್ಲಿ ಭಾವನೆ. ಮತ್ತು ಇದು ಇಲ್ಲಿ ಚುನಾವಣೆ ಮುಖಾಂತರ ಡೆಪ್ಟಿ ಎಷ್ಟಿದ್ರೆ ಚುನಾವಣೆ ಮಾಡ್ತಾರೆ, 3 ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತದೆ. ಹೆಚ್ಚು ಕಡಿಮೆ ಇದು ಏನಾರ ಹೆಚ್ಚು ಕಡಿಮೆ ಸರಿಯಾಗಿ ನಡೀಲಿಲ್ಲ ಅಂದ್ರೆ ಆಡಳಿತಾಧಿಕಾರಿ ಹಾಕ್ತಾರೆ, ಅಲ್ಲಿ ಗೌರ್ಮೆಂಟ್ ಲೆವೆಲ್ನ ಹಾಕ್ತಾರೆ. ಬಟ್ ನಾವು ಅಗದಿ ಭಾಳ ಒಂದು ಋಣ ಹೇಳ್ಬೇಕಂದ್ರೆ ಎಚ್ ಕೆ ಪಾಟೀಲ್ ಇಲ್ಲ ಅಂದ್ರೆ ನಮಗೆ ಇದನ್ನು ಕಟ್ಲಿಕ್ಕೆ ಆಗ್ತಿದ್ದಿಲ್ಲ. ಅದ್ರ ಜೋಡಿ ಆಗ ಅಲ್ಲಿ ಕಮಿಟಿ ಇದ್ದಂಥವ್ರು ಈ ಜಾಗ ಸ್ಯಾಂಕ್ಷನ್ ಆಗೋದು ಸೀಮಾ ಮಸೂತಿ ಅವರು, ಶ್ರೀನಿವಾಸ ಮಾನೆ, ಬಸವರಾಜ ಹೊರಟ್ಟಿ ಸಾಹೇಬರು, ಇನ್ನೂ ಅನೇಕ ಜನರು ಇವರೆಲ್ಲ ಕೂಡಿ ಅದು ಜಾಗ ಸ್ಯಾಂಕ್ಷನ್ ಮಾಡಿದರು. ಜಾಗ ತೊಗೊಳಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ ಎಲ್ಲ ಜಾಗ ತೊಗೊಂಡಿದ್ರು. ಅವ್ರು ಎಚ್ ಕೆ ಪಾಟೀಲ್ ಪಾತ್ರ ಭಯಂಕರ ದೊಡ್ಡದು. ಮುಂದೆ ಅದಕ್ಕೆ ವಿನಯ್ ಕುಲಕರ್ಣಿಯವರು ಒಂದು 10 ಲಕ್ಷ ಕೊಟ್ಟರು, ಅಮೃತ ದೇಸಾಯಿ ಒಂದು 10 ಲಕ್ಷ ಕೊಟ್ಟರು, ಹೊರಟ್ಟಿ ಸಾಹೇಬರು ಒಂದು 5 ಕೊಟ್ಟರು, ಮತ್ತಿಗಟ್ಟಿಯವರು ಕೊಟ್ಟರು, ಸಂಕನೂರವ್ರು ಕೊಟ್ಟರು, ಮತ್ತು ಇನ್ನೂ ಅನೇಕ ಜನರು ಕೂಡಿ ಕೊಟ್ಟು ಇದೆಲ್ಲ ಸರ್ಕಾರದ ದುಡ್ಡು ಇದು ಜಿಲ್ಲಾ ಪಂಚಾಯತಿಯಿಂದ ಟೆಂಡರ್ ಕರೆದು ಮಾಡಿಸಿದ್ರು. ಅದಕ್ಕೆ ನಮಗೆ ಭಾಳ ಅಂದ್ರೆ ನಾವ ಮಾಡಿ ಅಂತ ಹೇಳೋದು ಬೇಡ, ಈಗೆಲ್ಲ ಸಮಸ್ಯೆಗಳು. ಆದರೆ ಇದು ನಿಮ್ಮ ಮುಖಾಂತರ ಒಂದು ನಮ್ಮ ಎಲ್ಲ ಸಮಾಜದವರು ಅಂದ್ರೆ ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜದವ್ರಿಗೆ 24ನೇ ತಾರೀಕಿಗೆ ಇದು ಓಪನಿಂಗ್ ಐತಿ. ಇದರ ಸದುಪಯೋಗ ತಗೋಬೇಕು ಎಲ್ಲರೂ ಬಂದು. ಮತ್ತು ಇದನ್ನೆಲ್ಲರ ಬೇರೆ ಕಲ್ಯಾಣ ಮಂಟಪ ಮಾಡ್ದಂಗೆ 1 ಲಕ್ಷ 2 ಲಕ್ಷಕ್ಕೆ ಬಾಡಿಗೆ ಇಲ್ಲ. ಸಾಮಾನ್ಯ ಜನರಿಗೆ ಇದು ಮುಟ್ಟಬೇಕು. ಸಮಾಜ ಕಡೆ ಮನುಷ್ಯ ಇಲ್ಲಿ ಬಂದು ಲಗ್ನ ಮಾಡ್ಕೋಬೇಕು. ಆ ರೀತಿ ನಮ್ದೊಂದು ಆಸೆ ಅಂತ ಎಲ್ಲರೂ ಕೂಡಿ ನಾವು ತ್ಯಾಗ ಮಾಡಿ ಕೆಲಸ ಕಟ್ಟಿದ್ವಿ. ಈಗ ನಮ್ಗೆ ನಾವು ಇಲ್ಲಿ ರೊಕ್ಕ ಬ್ಯಾಡ್ ಅಂದ್ರೆ ಕೈಲೆ ಈ ಬ್ಯಾಡ್ ಅಂದ್ರೆ ಈಗ ಅವರು ಈಗ ಚೆಕ್ ಅವ್ರು 1,11,100 ರೂಪಾಯಿ ಅವ್ರು ನಮ್ಗೆ ಗೊತ್ತೇ ಇಲ್ಲ. ಈಗ ಬಂದು ಚೌರಿ ಚವಣ ಚೆಕ್ ಅಂದ್ರೆ ಆ ರೀತಿ ಎಲ್ಲರೂ ಒಳ್ಳೆಯ ಮನಸ್ಸು ಭಾವನೆಯಿಂದ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದೆ. 13 ಗುಂಟೆ ಜಾಗ ರೀ, ನಗರಾಭಿವೃದ್ಧಿ ಪ್ರಾಧಿಕಾರ ಜಾಗ. ಈ ಜಾಗ ಅರ್ಜಿ ಹಾಕಿದಾರ ಗದಗಿನ ತೋಂಟದಾರ ಸ್ವಾಮಿಗಳು ಅವರು ಕಾಲೇಜಿಗೆ ಜಾಗ ಹಾಕಿದ್ರು. ನಾ ಅವ್ರ ಕಡೆ ಹೋದೆ, ಸರ ನಮ್ದು ಹಿಂಗೆ ಸಮಾಜ ಇದ್ದೈತಿ, ನಿಮ್ಮ ಅರ್ಜಿ ಹಾಕ್ಯಾರ ಅಂತ. ಅವ್ರು ಒಂದ ಮಾತು ಕರೆದೇ ಬಿಟ್ರು, ಅದು ಅಪ್ಲಿಕೇಶನ್ ಏನು ತಕೊಂಡ್ಬಿಡ್ರಿ, ಚವಣ್ಣ ಅವ್ರಿಗೆ ಕೊಡ್ರಿ. ಯಾಕಂದ್ರೆ ನಾವು ಏನೋ ಮಾಡಿದ್ರು ಅವ್ರನ್ನ ಬಿಟ್ಟು ಮಾಡ್ತಿದ್ದಿಲ್ಲ. ಅದಕ್ಕೆ ಅವ್ರ ಆಶೀರ್ವಾದ ಬಳದ ಅರ್ಜಿ ಹಿಂದೆ ತಕೊಂಡ್ಮೇಲೆ ನಮ್ಗೆ ಜಾಗ ಸ್ಯಾಂಕ್ಷನ್. ಮುಂದೆ ಎಲ್ಲರ ಹನಿ ಕೂಡಿಸಿ ಒಂದು 500 ರೂಪಾಯಿದಿಂದ ಇದಕ್ಕೆಲ್ಲ ಕೊಟ್ಟವ್ರು ಅದಾರ. 13 ಗುಂಟೆದಾಗ 8,000 ಸ್ಕ್ವೇರ್ ಫುಟ್ ಬಿಲ್ಡಿಂಗ್, ಅಂದಾಜು 1.5 ಕೋಟಿ ರೂಪಾಯಿ ಈಗಾಗಲೇ ನಾವು ಖರ್ಚು ಮಾಡಿ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಐತೆ. ಅದನ್ನು ಈಗ ನಾಳೆ ಉದ್ಘಾಟನೆ ಆದ್ಮೇಲೆ ಮತ್ತೆ ಅದನ್ನು ಎಚ್ ಕೆ ಪಾಟೀಲ್ ಇಟ್ಕೊಂಡು ನಾವು ಮುಗಿಸ್ಬೇಕು ಮಾಡ್ಕೊಂಡಿವಿ. ಅದಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ನನ್ನ ವೈಯಕ್ತಿಕ ಅಭಿನಂದನೆ. ನಾವು 28ನೇ ತಾರೀಕಿಗೆಲ್ಲ ಬರಬೇಕು. ನಮ್ದು ಇದು 4 ಜನರಿಗೆ ಇದು ಗೊತ್ತಾಗಲಿ ಅನ್ನೋದು ಪ್ರಚಾರ ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಅದಕ್ಕೆ ನೀವೆಲ್ಲ ನಾವು ಹೆಂಗದೆ ಅನ್ನೋದು ನಿಮಗೂ ಎಲ್ಲ ಗೊತ್ತೈತಿ. ನಾವೆಲ್ಲ ಕಷ್ಟವಾಗಿ ಬೆಳೆದವರೆಲ್ಲ ಕೂಡ. ಅದಕ್ಕೆ ಇದು ತಮ್ಮದ ಅಂತ ತಿಳ್ಕೊರಿ. ತಮ್ಮ ಏನಾದ್ರು ಕಾರ್ಯಕ್ರಮ ಏನು ನಿಮ್ಮ ಮನ್ಯಾಗ ಯಾವ ಇದ್ರು ನನಗೆ ಹೇಳ್ರಿ, ಅವನ್ನೆಲ್ಲ ಕಾರ್ಯಕ್ರಮ ಮಾಡೋಣ. ಸಾಮಾನ್ಯ ಜನರು ಮಾತ್ರ ಇದ್ರ ಉಪಯೋಗ ತಗೋಬೇಕು. ಆಮೇಲೆ ಮಹಿಳಾ ಅಧ್ಯಕ್ಷರಂತ ಸಂಗೀತ ಪವಾರ್ ಅವರು, ಮೋರೆ ಅಕ್ಕವ್ರು, ಅವ್ರಿಗೆ ಹೆಸರು ಅನ್ನೋದಿಲ್ಲ ನಾ ಅಕ್ಕ ಮೋರೆ ಅಕ್ಕವ್ರು ಅಂತ, ಅವರಷ್ಟ ಭಾಳ ಇದೈತೆ. ಅದಕ್ಕೆ ವಿಶೇಷವಾಗಿ ಅವತ್ತು ಎಲ್ಲರೂ ದಯಮಾಡಿ ಈ ಕಾರ್ಯಕ್ರಮ ಬರ್ಬೇಕಂತ ತಮ್ಮೆಲ್ಲ ಮುಖಾಂತರ ಮನವಿ ಮಾಡ್ಕೋತೇನೆ. ಮತ್ತು ಇದಕ್ಕೆ ಅವತ್ತಿನ ದಿನ ಎಚ್ ಕೆ ಪಾಟೀಲ್ರು ಇದು ಸಮುದಾಯ ಬಂದು ಉದ್ಘಾಟಕರು. ಆಮ್ಯಾಗ ಭೋಜನ ನಿಲಯದ್ದು ಪ್ರಹ್ಲಾದ್ ಜೋಶಿ ಅವರು, ದಾನಿಗಳ ನಾಮಫಲಕ ಸಂತೋಷ್ ಲಾಡ್ ಅವರು. ಇದರ ಟೋಟಲಿ ಕಾರ್ಯಕ್ರಮ ಉದ್ಘಾಟಕರು ಡಿ.ಆರ್. ಪಾಟೀಲ್. ಆಮ್ಯಾಗ ಮುಖ್ಯ ಅತಿಥಿ ಅರವಿಂದ್ ಬೆಲ್ಲವರು, ವೀರಣ್ಣ ಮತ್ತಿಗಟ್ಟಿ ಅವರು, ಪ್ರಸಾದ್ ಅಬ್ಬಯ್ಯ ಅವರು, ವಿನಯ್ ಕುಲಕರ್ಣಿ, ಕೋನ್ ರೆಡ್ಡಿ, ಶ್ರೀನಿವಾಸ ಮಾನೆ, ಅಮೃತ್ ದೇಸಾಯಿ, ಸಂಕನೂರ್ ಅವರು, ರಾಮಣ್ಣ ಬಡಿಗೇರು, ಮೇಯರ್ ಪೂಜೆ ಮಾಪವರು,
ನಗರಾಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ಶಾಕಿರ್ ಸಂಧಿ ಅವರು, ಹಿರೇಮಲ್ಲೂರು ಕಾಲೇಜ್ ಪ್ರಿನ್ಸಿಪಲ್ ಅಂತ ತೋಡ್ಕರ್ ಅವರು, ಹಳ್ಯಾಳ CEO ಆದಂಥ ಅಶೋಕ್ ಸಾಳೇನವರು ಮತ್ತು ಬಸವರಾಜ್ ಕೊರ್ವರ್ ಇವರೆಲ್ಲ ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾರೆ. ನನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಇದು ನಡೀತಾ ಇದೆ. ಇದನ್ನು ನಿಮ್ಮ ಕಾರ್ಡು ಕೊಡ್ತೀನಿ. ನಮಸ್ಕಾರ, ನಾನು ಸಂಗೀತಾ ಪವಾರ್, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇಂದಿನ ದಿನ ಇಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಹಿರಿಯರೆಲ್ಲ ಹೇಳಿಬಿಟ್ರು. ನಾ ಹೇಳಬೇಕಾದಂಥದ್ದು ಏನಿಲ್ಲ. ಹನಿ ಹನಿ ಕೂಡಿದ್ರ ಹಳ್ಳ ಈ ಥರ ಇದ್ದಾಗ ಸಣ್ಣ ಕಡಿಮೆ ದುಡ್ಡು ಕೊಟ್ಟರು ಅದೇ ವ್ಯಾಲ್ಯೂ ಐತಿ, ಜಾಸ್ತಿ ದುಡ್ಡು ಕೊಟ್ಟವ್ರಿಗೂ ಅದೇ ವ್ಯಾಲ್ಯೂ ಕೊಟ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ಮಹಿಳೆಯರಿಗಾಗಿ ಒಂದು ಪದಗಳನ್ನು ನೇಮಿಸಿ ಎಲ್ಲರಿಗೂ ಸಮಾನತೆ ಕೊಟ್ಟು ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ನಾವು ಇಂದಿನ ದಿನ ಈ ಕಲ್ಯಾಣ ಮಂಟಪವನ್ನು ಓಪನಿಂಗ್ ಮಾಡ್ತಾ ಇದ್ದೇವೆ. ಇದು ಬಡ ಬಗ್ಗರಿಗೆ ಆಮೇಲೆ ಶ್ರೀಮಂತರಿಗೆ ಎಲ್ಲರಿಗೂ ಒಂದೇ ರೀತಿಯಾಗಿ ಕಡಿಮೆ ದರದಲ್ಲಿ ಈ ಕಲ್ಯಾಣ ಮಂಟಪವನ್ನು ಕೊಟ್ಟು ಎಲ್ಲ ಸಮಾಜ ಸೇವೆಗಾಗಿ ಈ ಕಲ್ಯಾಣ ಮಂಟಪವನ್ನು ಸೀಮಿತ ಮಾಡಿದ್ದಾರೆ. ಹೀಗಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಮಹಿಳಾ ಘಟಕದ ವತಿಯಿಂದನೂ ಕೂಡ ಈ ಶುಭಾಶಯ ಕೋರ್ತಾ ಇಂದಿನ ದಿನ 2 ಮಾತು ಹೇಳ್ತೀನಿ. ಇದು ನಮ್ಮ ಮರಾಠ ಸಮಾಜಕ್ಕೆ ಅಲ್ಲದೆ ಎಲ್ಲ ಸಮಾಜ ಬಾಂಧವರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕಂತ ಹೇಳ್ತೀನಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಏನು ಓಪನಿಂಗ್ ಇದೆ 24ನೇ ತಾರೀಕು, ಎಲ್ಲರೂ ಕೂಡ ಬಂದು ಇದನ್ನ ಶುಭ ಹಾರೈಸಬೇಕಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಆಗಮಿಸ್ಬೇಕಂತ ಕೋರ್ತೀನಿ. ಸುಮಾರು 13 ವರ್ಷಗಳ ಹಿಂದೆ ಏನು ನಮ್ಮ ಸಮಾಜದ ಮುಖಂಡರುಗಳು ಏನು ಕನಸನ್ನು ಕಂಡಿದ್ದರು, ಅವತ್ತಿನ ದಿನ ಮನೆ ಮನೆಗೆ ಜೋಳಿಗೆ ಹಾಕಿ ಅವರಿಂದ ಸಹಾಯ ಧನವನ್ನು ಪಡೆದು ಏನು ಧಾರವಾಡ ಶಹರ ಮರಾಠ ಸಮಾಜದ ವತಿಯಿಂದ ಮರಾಠ ಭವನ ಉದ್ಘಾಟನೆ ಮಾಡಬೇಕಂತೇಳಿ ಅವತ್ತಿನ ಪಣ ಏನು ತೊಟ್ಟಿದ್ರು, ಇವತ್ತಿನ ದಿನ ಅದು ನಿಜಕ್ಕೂ ನನಸಾಗ್ತಾ ಇದೆ. ಹಾಗಾಗಿ ಸಾವಿರಾರು ಈ ಸಂಖ್ಯೆಯ ಸದಸ್ಯರು ಏನು ಕನಸನ್ನು ಕಂಡಿದ್ರೆ ಕನಸ ನನಸಾಗೋದನ್ನು ನೋಡಿ ಇವತ್ತು ನಮಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರಿಗೆ ನಾವು ಯುವ ವೇದಿಕೆಯಿಂದ ಮತ್ತು ಎಲ್ಲ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇವೆ. ಇದೇ 24ರಂದು ಏನು ಕಾರ್ಯಕ್ರಮ ನಡೀತಾ ಇದೆ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಕೈಗೂಡಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೇನೆ.